ಶತಮಾನೋತ್ಸವ ನಡೀತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂಥ ಸಂದರ್ಭ ಇದೆ. ಆ ನಿಮಿತ್ತ ಇವತ್ತೇ ನಾನು ಬಂದಿದ್ದೇನೆ. ಇವತ್ತು ಸಹ ಕೆಲವು ಕಾರ್ಯಕ್ರಮಗಳಿದೆ. ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೇನೆ. 5 ದಶಕಗಳ ರಾಜಕೀಯ ಜರ್ನಿ ಹೆಂಗಿತ್ತು ಸರ್? ಅಭಿಮಾನಿಗಳು ಸಂಭ್ರಮ ಮಾಡ್ತಾ ಇದ್ದಾರೆ ನಿಮ್ಮ 5 ದಶಕ. ನೋಡೋಣ, ನಾಳೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅದಕ್ಕೆ ಏನು ಬೇಕೋ ನಾವು ಉತ್ತರ ಕೊಡ್ತೇನೆ. ಭಾಳ ಪ್ರೀತಿ ವಿಶ್ವಾಸದಿಂದ ಜನನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಯಾರ್ಯಾರು ಇದಕ್ಕೆ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಸೈಕಲ್ ಮೇಲೆ ಅಡ್ಡಾಡಿ ಪಕ್ಷವನ್ನು ಕಟ್ಟಿದ್ರಿ. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರಿ. ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಸೈಕಲ್ ಓಡಾಡೋದು, ನಾನು ಅನಂತಕುಮಾರ್ ಉಳಿದೆಲ್ಲ ಮುಖಂಡರುಗಳು ಪ್ರವಾಸ ಮಾಡೋದು, ಇದರ ಪರಿಣಾಮ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಈಗ ಬದಲಾವಣೆ ಕಾಲ ಬರ್ತಾ ಇದೆ. ಬರುವಂಥ ದಿವಸಗಳು ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡಿ 2028ರಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಇದೊಂದು ರಣಕಾಳೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಕಾದು ನೋಡೋಣ. ಧನ್ಯವಾದ. ಶತಮಾನೋತ್ಸವ ನಡೀತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂಥ ಸಂದರ್ಭ ಇದೆ. ಆ ನಿಮಿತ್ತ ಇವತ್ತೇ ನಾನು ಬಂದಿದ್ದೇನೆ. ಇವತ್ತು ಸಹ ಕೆಲವು ಕಾರ್ಯಕ್ರಮಗಳಿದೆ. ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೇನೆ. 5 ದಶಕಗಳ ರಾಜಕೀಯ ಜರ್ನಿ ಹೆಂಗಿತ್ತು ಸರ್? ಅಭಿಮಾನಿಗಳು ಸಂಭ್ರಮ ಮಾಡ್ತಾ ಇದ್ದಾರೆ ನಿಮ್ಮ 5 ದಶಕ. ನೋಡೋಣ, ನಾಳೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅದಕ್ಕೆ ಏನು ಬೇಕೋ ನಾವು ಉತ್ತರ ಕೊಡ್ತೇನೆ. ಭಾಳ ಪ್ರೀತಿ ವಿಶ್ವಾಸದಿಂದ ಜನನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಯಾರ್ಯಾರು ಇದಕ್ಕೆ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಸೈಕಲ್ ಮೇಲೆ ಅಡ್ಡಾಡಿ ಪಕ್ಷವನ್ನು ಕಟ್ಟಿದ್ರಿ. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರಿ. ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಸೈಕಲ್ ಓಡಾಡೋದು, ನಾನು ಅನಂತಕುಮಾರ್ ಉಳಿದೆಲ್ಲ ಮುಖಂಡರುಗಳು ಪ್ರವಾಸ ಮಾಡೋದು, ಇದರ ಪರಿಣಾಮ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಈಗ ಬದಲಾವಣೆ ಕಾಲ ಬರ್ತಾ ಇದೆ. ಬರುವಂಥ ದಿವಸಗಳು ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡಿ 2028ರಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಇದೊಂದು ರಣಕಾಳೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಕಾದು ನೋಡೋಣ. ಧನ್ಯವಾದ. ಶತಮಾನೋತ್ಸವ ನಡೀತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂಥ ಸಂದರ್ಭ ಇದೆ. ಆ ನಿಮಿತ್ತ ಇವತ್ತೇ ನಾನು ಬಂದಿದ್ದೇನೆ. ಇವತ್ತು ಸಹ ಕೆಲವು ಕಾರ್ಯಕ್ರಮಗಳಿದೆ. ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೇನೆ. 5 ದಶಕಗಳ ರಾಜಕೀಯ ಜರ್ನಿ ಹೆಂಗಿತ್ತು ಸರ್? ಅಭಿಮಾನಿಗಳು ಸಂಭ್ರಮ ಮಾಡ್ತಾ ಇದ್ದಾರೆ ನಿಮ್ಮ 5 ದಶಕ. ನೋಡೋಣ, ನಾಳೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅದಕ್ಕೆ ಏನು ಬೇಕೋ ನಾವು ಉತ್ತರ ಕೊಡ್ತೇನೆ. ಭಾಳ ಪ್ರೀತಿ ವಿಶ್ವಾಸದಿಂದ ಜನನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಯಾರ್ಯಾರು ಇದಕ್ಕೆ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಸೈಕಲ್ ಮೇಲೆ ಅಡ್ಡಾಡಿ ಪಕ್ಷವನ್ನು ಕಟ್ಟಿದ್ರಿ. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರಿ. ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಸೈಕಲ್ ಓಡಾಡೋದು, ನಾನು ಅನಂತಕುಮಾರ್ ಉಳಿದೆಲ್ಲ ಮುಖಂಡರುಗಳು ಪ್ರವಾಸ ಮಾಡೋದು, ಇದರ ಪರಿಣಾಮ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಈಗ ಬದಲಾವಣೆ ಕಾಲ ಬರ್ತಾ ಇದೆ. ಬರುವಂಥ ದಿವಸಗಳು ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡಿ 2028ರಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಇದೊಂದು ರಣಕಾಳೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಕಾದು ನೋಡೋಣ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.